ಇದುವರೆಗೂ ಸುಮಾರು ಇಲ್ಲಿ ಬಂದಿರತಕ್ಕಂತ ಕೋನ್ ರೆಡ್ಡಿ ಅವರಿಗೆ ಚೆನ್ನಾಗಿ ಗೊತ್ತದ. ಈಗಾಗಲೇ ಸುಮಾರು ಕಾಂಗ್ರೆಸ್ ಸರ್ಕಾರ ಬಂದಾಗ 3 ರಿಂದ 4 ಅಧಿವೇಶನಗಳು ಏನು ನಡೆದಾಗ ಫಸ್ಟ್ ಹಿಡಿದು ಕೋನ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಕೂಡ ಅವರು ಮನವಿ ಪತ್ರವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಇಲ್ಲಿ ನಾವು ದಿನೇಶ್ ಗುಂಡೂರಾವ್ ಸಾಹೇಬರ 30 ವರ್ಷ ನಾನು ಅವರ ಪಕ್ಷದಲ್ಲಿದ್ದು ರಾಯಚೂರು ಜಿಲ್ಲೆಯಲ್ಲಿ ನನ್ನ ಮರ್ತೋಗಿದ್ದಾರೆ ಅವರು. ಯಾಕಂತಂದ್ರ ಈ ಮಾತನ್ನ ಯಾಕೆ ಹೇಳಕ್ ಬಯಸ್ತೀನಿ ಅಂದ್ರ, ಯಾವುದೇ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತಿದ್ರು ಅವ್ರನ್ನ ಯಾರು ಇವ್ರು ನೋಡಂಗಿಲ್ಲ ಅನ್ನೋದು ನನ್ನ ಮೊದಲನೇ ಆರೋಪ. ಹಂಗಾಗಿ ನಾನು ರಾಜಕೀಯವನ್ನ ಬೇಸತ್ತು ಇವತ್ತ ರೈತನಾಗಿ ಹೊರಹೊಮ್ಮಿದ್ದು ಅದೇ ಕಾರಣಕ್ಕೆ ಈಗ ನಾನು ಮಾನ್ಯ ಸಚಿವರಲ್ಲಿ ಮತ್ತು ಕೋನ್ ರೆಡ್ಡಿ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ರೈತರಿಗೆ ಈ ರಾಜ್ಯದಲ್ಲಿ ಬಹಳ ಕಷ್ಟ ಬಂದಿದೆ. ಯಾಕೆ ಬಂದದ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ. ಇವತ್ತು ನಾವು ಏನಾದ್ರೂ ಪ್ರೈವೇಟ್ ಸಾಲ ತಗೊಳಕ್ ಹೋದ್ರೆ 100 ರೂಪಾಯಿ ಸ್ಟ್ಯಾಂಪ್ ಇತ್ತು. ಇವತ್ತ ಕೋನ್ ರೆಡ್ಡಿ ಸಾಹೇಬ್ರೆ 500 ರೂಪಾಯಿ ಆಗಿದೆ. ಇವಾಗ 20,000 ತನ ಹೋಗಕತ್ತೆ. ಮತ್ತೇನಂತಂದ್ರ ಈ ರಾಜ್ಯದಲ್ಲಿ ಪಂಪ್ ಸೆಟ್ಗಳಿಗೆ ಮೊದಲೇ ಒಂದು TC ತಗೊಳ್ಳೋದಕ್ಕೆ 2.5 ಲಕ್ಷ ರೂಪಾಯಿ ಕಟ್ಟಬೇಕು. ಚಾಮರಾಜನಗರದಲ್ಲಿರ್ಬೋದು ಅತಿ ಹೆಚ್ಚು ನಾವು ಪಂಪ್ ಸೆಟ್ಗಳಿಂದ ಒಕ್ಕಲ್ತನವನ್ನ ಮಾಡ್ತಾ ಇದೀವಿ. ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರ ಸಂಪೂರ್ಣವಾಗಿ ಒಂದು TC ತಗೊಳಕ್ಕೆ 2.5 ಲಕ್ಷ ರೂಪಾಯಿ ನಮ್ಮ ಕೈಲೇ ಸಾಧ್ಯ ಆಗಂಗಿಲ್ಲ. ಈ 5 ಲಕ್ಷ ರೂಪಾಯಿ ಮೇಲ್ಪಟ್ಟು ಹೋಗ್ತದ, 5 ಲಕ್ಷಕ್ಕಿಂತ ಮೇಲ್ಪಟ್ಟು ಹೋಗ್ತದ. ಅದಕ್ಕೆ ದಯಮಾಡಿ ನೀವು ಅಧ್ಯಕ್ಷರಾಗಿ ಮುನ್ನಡೆಸಿದಿರಿ. ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೀನಿ, 6 ರಿಂದ 7 ಲಕ್ಷ ಕೊಟ್ಟು ಪಂಪ್ ಸೆಟ್ ರನ್ ಮಾಡಕ್ಕಾಗಲ್ಲ. ಒಂದನೇದ್ದು ಸಚಿವರೇ 10 ರೂಪಾಯಿ ಇದ್ದದ್ದು ಪಾಣಿ ಉತಾರಿ ಇವತ್ತ 30 ರೂಪಾಯಿ ಫಿಕ್ಸ್ ಆಗಿದೆ. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ನೀವು ಒಬ್ಬ ಆದರ್ಶ ಕಾಂಗ್ರೆಸ್ಸಿಗರು. ಒಂದು ಸಲ ನಾವೇನ ಒಂದು ಪೇಪರ್ ಜೆರಾಕ್ಸ್ ಮಾಡ್ಕೊಳಕ್ ಹೋದಿವಿ ಅಂದ್ರ ಇವತ್ತ 2 ರೂಪಾಯಿಗೆ ಒಂದು ಪೇಪರ್ ಜೆರಾಕ್ಸ್ ತಗೊಳಕ್ ಹೋದ್ರ 30 ರೂಪಾಯಿ ಫಿಕ್ಸ್ ಮಾಡ್ರಿ. ನೀವು ಯಾರ ಹಂಗಿಲ್ದ ಯೋಚನೆ ಮಾಡ್ರಿ. ದಯಮಾಡಿ ರೈತರ ಬಹಳ ಕಷ್ಟದಲ್ಲಿದ್ದೀವಿ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರ, ಒಂದು ಪಾಣಿಗೆ ಪ್ರತಿ ಸಲಕ್ಕ ನಮಗ ಆಧಾರ್ ಕಾರ್ಡ್ ಲಿಂಕ್ ಮಾಡೋದ್ರಲ್ಲಿಂದ ಹಿಡಿದು ಪ್ರತಿಯೊಂದು ನಮ್ಮಲ್ಲಿ ಹೊರೆ ಆಗಕತ್ತದ. ಪಾಣಿ ದಯಮಾಡಿ ಹೇಳ್ತೀನಿ, 10 ರೂಪಾಯಿ ಇದ್ದದ್ದು ಇನ್ನ 5 ರೂಪಾಯಿ ಹೆಚ್ಚಿಗೆ ತಗೊಳ್ರಿ. ನಾವು ಬೇಡ ಅನ್ನಂಗಿಲ್ಲ. 10 ರೂಪಾಯಿ ಇದ್ದದ್ದು 30 ರೂಪಾಯಿಗೆ, 100 ರೂಪಾಯಿ ಸ್ಟ್ಯಾಂಪ್ ಇದ್ದದ್ದು 500 ರೂಪಾಯಿಗೆ. ಪ್ರತಿಯೊಂದಕ್ಕೂ ಸ್ಟ್ಯಾಂಪ್ ತಗೊಳ್ಳೇಬೇಕು. ನಾವು ಒಬ್ಬ ರೈತ ಒಂದು ತಿಂಗಳಿಗೆ 3 ರಿಂದ 4 ಸಲ ಸ್ಟ್ಯಾಂಪ್ ಖರೀದಿ ಮಾಡಲೇಬೇಕಾಗ್ತದೆ. ಯಾಕಂತಂದ್ರೆ ಒಂದು ಧರ್ಮಸ್ಥಳದಾಗ ಲೋನ್ ತಗೊಂಡ್ರೆ ಸ್ಟ್ಯಾಂಪ್ ತಗೋಬೇಕು, ಬ್ಯಾಂಕಿಗೆ ಹೋದ್ರೆ ಸಾಲದ ಅಲ್ಲಿ ಸ್ಟ್ಯಾಂಪ್ ತಗೋಬೇಕು. ನಮ್ಮ ಹೊಲ ಏನಂದ್ರೆ ಒತ್ತಿ ರಿಜಿಸ್ಟರ್ ಮಾಡಕ್ ಹೋದಿವಿ ಅಂದ್ರೆ ಅಲ್ಲಿ ಸ್ಟ್ಯಾಂಪ್ ತಗೋಬೇಕು. ಇಲ್ಲ ಅಂತಂದ್ರೆ ಕೃಷಿ ಮನಿ ಬಾಡಿಗೆ ಸ್ಟ್ಯಾಂಪ್ ಪೇಪರ್ ತಗೋಬೇಕು. ನಾವು ಪ್ರತಿಯೊಂದಕ್ಕೆ ಏನಪ್ಪ ಅಂತಂದ್ರ ಬಹಳ ಹೊರೆ ಆಗತ್ತದ. ದಯಮಾಡಿ ನಾವು ಅರ್ಥ ಮಾಡ್ಕೋಬೇಕು. ನಾನು ಒಬ್ಬ ರೈತನ ಮಗನಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತೀನಿ, ಅದನ್ನ ಸ್ಟ್ಯಾಂಪ್ ಅನ್ನ ಆದಷ್ಟು ಶೀಘ್ರ ಏನಪ್ಪ ಅಂತಂದ್ರೆ ನೀವು 100 ರೂಪಾಯಿ ಇದ್ದದ್ದು ಇನ್ನು 50 ರೂಪಾಯಿ ಹೆಚ್ಚಿಗೆ ಮಾಡ್ರಿ. 500 ರೂಪಾಯಿ ದಯಮಾಡಿ ಮಾಡಬೇಡಿ.